ಯಾವುದೇ ಕಾರಣಕ್ಕೂ ಈ ಸಲ ಕರ್ನಾಟಕ ಬೈ ಎಲೆಕ್ಷನಲ್ಲಿ ಬಿ ಜೆ ಪಿ ಎನಿ ಪಾಲಿಟಿಕ್ಸ್ ಅವರು ದೇವೇಗೌಡನ ಮಗಳಿಗಾದರೂ ಕೊಟ್ಕೊಳ್ಳಿ, ಮೊಮ್ಮಗನಿಗಾದರೂ ಕೊಟ್ಕೊಳ್ಳಿ, ಠೇವಣಿ ಸಿಗದಿದ್ದಾಗ ಮಾಡ್ಬೇಕು. ಚನ್ನಪಟ್ಟಣ ಆ್ಯಂಡ್ ಶಿಂಗಾವಿ ಆ್ಯಂಡ್ ಅನದರ್ ಎಷ್ಟು ಬೈ ಎಲೆಕ್ಷನ್ ಇದೆಯೋ ಅಷ್ಟರಲ್ಲೂ ಬಿ ಜೆ ಪಿ ಕ್ಯಾಂಡಿಡೇಟು ಆ್ಯಂಡ್ ಜೆ ಡಿ ಎಸ್ ಕ್ಯಾಂಡಿಡೇಟು ಝೀರೋ ಆಗಬೇಕು. ಎಷ್ಟು ದುಡ್ಡು ಕೊಡ್ತಾರೋ ಕಲೆಕ್ಟ್ ಮಾಡ್ಕೊಳ್ರಿ. ಅವರು 1,000 ಕೊಡ್ತಾರೋ 10,000 ಕೊಡ್ತಾರೋ ಏನೇನು ಕೊಡ್ತಾರೋ ಎಲ್ಲ ಕಲೆಕ್ಟ್ ಮಾಡಿ, ಅದೆಲ್ಲ ನಿಮ್ಮದೇ ದುಡ್ಡು. ಇ ವಿ ಎಮ್ ಮಿಷನ್ ಮುಂದೆ ಹೋಗಿ ಕೈ ಮುಕ್ಕೊಂಬರ್ಬೇಕು. ಅದು ಇ ವಿ ಎಮ್ ಮಿಷನ್ ಹೆಂಗೆ ಓಟ್ ಹಾಕೋಣಂತ ನೋಡ್ಬೇಕಲ್ಲ. ಯಾವ ಯಾಕರ್ಸ್ ಹಾಕೊಂತಾನೆ, ಏನು ಹಾಕೊಂತಾನೆ ಗೊತ್ತಾಗಬೇಕಲ್ಲ. ಅಲ್ಲೊಂದು ಸಿಗ್ನೇಚರ್ ಇರುತ್ತೆ, ಸಿಗ್ನೇಚರ್ ಮಾಡ್ತೀರಾ, ಅವ್ರು ಮಾಡ್ಕೊತಾರೆ, ಒಂದು ಬ್ಲಾಕ್ ಮಾರ್ಕ್ ಹಾಕೊಂತಾರೆ. ನೀವು ಇ ವಿ ಎಮ್ ಮಿಷನಿಗೆ ಕೈ ಮುಕ್ಕೊಂಬರ್ಬೇಕು. ಅದು ಹೆಂಗೆ ಹಾಕಂತ ನೋಡೋಣ. ಈ ಸಲ ಟಿ ಆರ್ ಪಿ ಪಾರ್ಟಿ ಬೈ ಎಲೆಕ್ಷನಲ್ಲಿ ನಿಲ್ಲಿಸ್ಬೇಕು ಅಂದ್ಕೊಂಡಿದ್ರೆ ಅಲ್ಲಿ ಯಾರು ಅಂತ ಕ್ಯಾಂಡಿಡೇಟ್ಗಳು ಬಂದಿಲ್ಲ. ಯಾಕಂದರೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬಿಟ್ರು. ಎಲ್ಲ ದುಡ್ಡಿಗೆ ಅಲ್ಲಿನ ಲೀಡರ್ಗಳು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬಿಡ್ತಾರೆ. ಯಾಕಂದರೆ ಕುಮಾರಸ್ವಾಮಿ ಆಲ್ರೆಡಿ 1,000 ಕೋಟಿ ಡೀಲ್ ಮಾಡ್ಕೊಬಿಟ್ಟಾನೆ. ಮೋದಿ ಆ್ಯಂಡ್ ಕುಮಾರಸ್ವಾಮಿ 1,000 crores ಕರಪ್ಷನ್ ಆಲ್ರೆಡಿ ನಡೆದೋಗ್ಬಿಡ್ತು. 1,000 crores ಕರಪ್ಷನ್ ಎಚ್ ಡಿ ಕುಮಾರಸ್ವಾಮಿ ದೇವೇಗೌಡನ ಫ್ಯಾಮಿಲಿ ಮಾಡ್ಕೊಂಬಿಟ್ಟಿದೆ. 1,000 crores ಮೋದಿ ಜೊತೆ, ಮೋದಿ ಅಮಿತ್ ಶಾ ಜೊತೆ. ಅಮಿತ್ ಶಾಗೆ ಮೋದಿಗೆ ಕಿಕ್ ಬ್ಯಾಕ್ ಆ್ಯಕ್ಚುಲಿ. ಸೊ ಹಾಗಾಗಿ ಈಗ ನಾವೇನು ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ಎಲೆಕ್ಷನ್ ಟೈಮ್ನಲ್ಲಿ ಈಗ ಈ ಎರಡು ಪಾರ್ಟಿ ಇದಾರಲ್ಲ, ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯಿಂದ ಲೀಡ್ರುಗಳಿಗೆ ತಕ್ಕ ಉತ್ತರ ಕೊಡಬೇಕಂದ್ರೆ ಠೇವಣಿ ಕಳ್ಕೊಂಡಂಗೆ ಸೋಲಿಸ್ಬೇಕು. ಆವಾಗ ಲೀಡ್ರುಗಳು ಫ್ಯಾಮಿಲಿ ಅಡ್ಮಿನಿಸ್ಟ್ರೇಷನ್ಗೆ ಬ್ರೇಕ್ ಬೀಳುತ್ತೆ. ದಿಸ್ ಈಸ್ ದ ಎಲ್ಲ ಮೈ ಪಬ್ಲಿಕ್ಕಿಗೆ ರೈಟ್ ಇನ್ಫಾರ್ಮೇಷನ್. ಯಾವ ಕಾರಣಕ್ಕೂ ಒಂದು ಓಟ್ ಬಿಡಬಾರ್ದು. ಠೇವಣಿ ಕಳ್ಕೊಂಡು ಸೋಲ್ಬೇಕು. ದೇವೇಗೌಡನ ಫ್ಯಾಮಿಲಿ, ಯಡಿಯೂರಪ್ಪನ ಫ್ಯಾಮಿಲಿ, ಮೋದಿ ಫ್ಯಾಮಿಲಿ. ಅರ್ಥ ಆಯ್ತಲ್ಲ. ಮೋದಿ ಅಮಿತ್ ಶಾಗೆ ತಾಕತ್ತಿದ್ರೆ ಬಂದಿಲ್ಲಿ ಓಟ್ ಹಾಕ್ಲಿ. ರೈಟ್ ಇನ್ಫಾರ್ಮೇಷನ್ ಟು ಸುಪ್ರೀಂ ಕೋರ್ಟ್, ರೈಟ್ ಇನ್ಫಾರ್ಮೇಷನ್ ಟು ಮೈ ಕಂಟ್ರಿ ಪಬ್ಲಿಕ್.